ಓಕೆ ಡಾಕ್ಟರ್, ಈಗ ಹಾರ್ಟ್ ಹತ್ರ ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಅದನ್ನು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ? ಈಗ ಮೊದಲೆಲ್ಲ ಹೆಂಗಾಗಿರುತ್ತೆ ಅಂತಂದರೆ, ಈಗ ಹೆವಿ ತಿನ್ನೋದಾಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಹೆಚ್ಚಾಗಿ ಸೇವನೆ ಮಾಡಿರ್ತಾರೆ. ಅವರು ಕೂಡ ದಪ್ಪ ಆಗಿರ್ತಾರೆ, ಗೇನ್ ಆಗಿರ್ತಾರೆ. ಸೊ ಆಗ ಹಾರ್ಟ್ ಹತ್ರನೂ ಕೂಡ ಈ ಒಂದು ಕೊಲೆಸ್ಟ್ರಾಲ್ ಸ್ಟೋರೇಜ್ ಆಗಿದ್ರೆ ಅದು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ? ಇಲ್ಲಿ ಏನಂದರೆ ಎಲ್ಲರೂ ತಿಳ್ಕೊಳ್ಳೋದೇನು ಅಂತಂದರೆ ದಪ್ಪ ಇರೋರಿಗೆಲ್ಲರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ. ಇದು ತಪ್ಪು. ಕೊಲೆಸ್ಟ್ರಾಲ್ ಅನ್ನೋದು ನಾವು ಎಲ್ಲಿ ಚೆಕ್ ಮಾಡ್ತೀವಿ? ಬ್ಲಡ್ಡಲ್ಲಿ. ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಇರೋದಕ್ಕೆ ಅಥವಾ ಸ್ಕಿನ್ನಲ್ಲಿ ಕೊಲೆಸ್ಟ್ರಾಲ್ ಫಾರ್ಮ್ ಆಗೋದಕ್ಕೆ ಭಾಳ ಡಿಫ್ರೆನ್ಸ್ ಇದೆ. ಎಷ್ಟೊಂದು ಜನ ಬಾಡಿಯಲ್ಲಿ ಫ್ಯಾಟೇ ಇರೋದಿಲ್ಲ, ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಕೊಲೆಸ್ಟ್ರಾಲ್ ಅನ್ನೋದು ಏನು ಅಂತಂದರೆ ನಾನು ತೊಗೊಂಡಿರೋ ಆಹಾರದಲ್ಲಿರೋಂಥ ಕೊಬ್ಬಿನ ಪದಾರ್ಥ ಅದು ಸರಿಯಾಗಿ ಡೈಜೆಸ್ಟ್ ಆಗಿ ಸೆಲ್ಗಳಲ್ಲಿ ಯೂಸ್ ಆಗಬೇಕು. ಕರೆಕ್ಟಾ? ಅದು ಆಗಲಿಲ್ಲ ಅಂದರೆ ಬ್ಲಡ್ಡಲ್ಲೇ ಉಳಿಯುತ್ತೆ. ಈಗ ನನ್ನ ಫುಡ್ಡು ಹೊಟ್ಟೆಯಲ್ಲಿರೋಂಥ ಏನು ಫ್ಯಾಟ್ ಇದೆಯಲ್ಲ ಅದನ್ನು ತೆಗೆದು ಕೊಬ್ಬನ್ನ ರಕ್ತ ಹೀರ್ಕೊಂಡಿರುತ್ತೆ. ಅದು ಹೋಗಿ ಎಲ್ಲಿ ಮುಟ್ಟಿಸ್ಬೇಕು, ಅದಕ್ಕೆ ರಿಕ್ವೈರ್ಮೆಂಟ್ ಇರೋ ಜಾಗದಲ್ಲಿ ಮುಟ್ಟಿಸಿದ್ರೆ ಅದು ಕೆಲಸ ಮುಗೀತು. ಇವಾಗ ಏನಾಗುತ್ತೆ, ರಿಕ್ವೈರ್ಮೆಂಟಿಗೆ ಹೋಗಿ ಮುಟ್ಸೋಂಥ ಜಾಗ ಏನಿದೆಯಲ್ಲ ಅದು ಬ್ಲಾಕ್ ಆಗಿರುತ್ತೆ. ಸೊ ಅವಾಗೇನಾಗುತ್ತೆ, ಬ್ಲಡ್ಡಲ್ಲೇ ನಾನು ತಿಂದಿರೋ ಫುಡ್ಡಿಂದೆಲ್ಲ ಬ್ಲಡ್ಡಲ್ಲೇ ಉಳಿಯೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ವೆರಿ ಡೇಂಜರಸ್.